ಸೊ ನಿಮ್ಮನ್ನ ಮಾತಾಡೋದಕ್ಕೆ ಎಲ್ಲರೂ ಅವಾಗಿಂದ ಕಾಯ್ತಿದ್ದಾರೆ ಗಿಲ್ಲಿ ಅವರೇ. ಈ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಹೆಂಗ್ ಅನ್ನಿಸ್ತು ನಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ 8ನೇ ಮಾಳಿಗೆ? ಹೆಂಗಿತ್ತು ನೀವು ಹೇಳ್ಬೇಕು. ಸತ್ಯವಾಗ್ಲೂ ಸಖತ್ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ನಿಜವಾಗ್ಲೂ ಮಾತು ಬಂದಿಲ್ಲ ಸತ್ಯವಾಗ್ಲೂ. ಅಷ್ಟೊಂದು ಮಾತಾಡ್ತಾ ಇದ್ದಾನೆ. ಈಗ ಆಚೆ ಬಂದ್ಮೇಲೆ ನಾನೇ ಸೈಲೆಂಟ್ ಆಗ್ಬಿಟ್ಟವನಿ. ಏನ್ ಎಲ್ಲೇ ಹೋದ್ರು ನಿಮ್ ಪ್ರೀತಿ ಪ್ರೋತ್ಸಾಹ ಇದೆಲ್ಲ ನೋಡ್ಬಿಟ್ಟು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಸತ್ಯವಾಗ್ಲೂ ಸಖತ್ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಕರೀಲಿ ಎಲ್ಲಿ ಅಣ್ಣ? ಅಣ್ಣ ಟ್ಯಾಟ್ ಹಾಕ ಬಂದಿರಂತಲ್ಲ ಯಾರೇನವರು? ಇಲ್ಲಿ ಹೇಳೋಣ ಒಂದ್ಸಿಟ್ ಬಿಡಿ. ಇದು ಮಾತಾಡು. ಮೈ ಗಿಡ್ಕ ಮಾತಾಡು. ಮಾತಾಡೇ. ಏನ್ ಚೆನ್ನಾಗಿಲ್ಲ ನನಗೆ ಬ್ಯೂಟಿ ಪಾರ್ಲರ್ ಕರ್ಕೋದ್ಯಾ? ಮಾತಾಡು ಮಾತಾಡು ಮಾತಾಡು. ನಾನು ಮೈ ಗಿಡ್ಕತ್ತೀನಿ. ನೀವು ಮಾತಾಡಿ. Thank you so much, guys. Okay, thank you so much. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಮ್ಗೆ ಇಲ್ಲಿ ಪ್ರೀತಿಯಿಂದ ಕಲಿಸಿದ್ದೀರಾ. ಪ್ರೀತಿಯಿಂದ ಕಲಿಸಿದಿಲ್ಲ, ಪ್ರೀತಿಯಿಂದ ಕರೆದಿದ್ದೀರಾ. ಹೌದು. ಅಂಡ್ ಮತ್ತೊಂದು ಸತಿ ಅಂದ್ರೆ ಇವಾಗ ಫಸ್ಟ್ ಟೈಮ್ ಆಕ್ಚುಲಿ ನಾವು ಮೀಟ್ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ ಅಲ್ಲಿ 113 ದಿನ ಇತ್ತು. ಫಸ್ಟ್ ಟೈಮ್ ಸಿಕ್ಕಿದವ ಅಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಇವಾಗ ನಾವು ಫಸ್ಟ್ ಟೈಮ್ ಮೀಟ್ ಮಾಡುದು. ಬಂದೇ 5 ವರ್ಷ ಆಗಿದೆ. ನಮ್ಮ ಅಣ್ಣ ತನ ಬಂದಿದೆ. ಅವರಿಗೆ ಆಕ್ಚುಲಿ ಅದೇ ತುಂಬಾ ಜಾಸ್ತಿ ದಿನ ಆಗ್ಲಿಲ್ಲ. ನನಗೆ ಅದೇ ಇದೆಲ್ಲ ಬಿಟ್ಟು ಒಂದು ದಿವಸ ಕೂಡ 1 ವರ್ಷ ಹಾಗೆ ಫೀಲ್ ಆಯ್ತು. ಓಕೆ, ಒಳ್ಳೆದಾಗ್ಲಿ. ಆಲ್ ದಿ ಬೆಸ್ಟ್ ಫಾರ್ ಗಿಲ್ಲಿ, ರಕ್ಷಿತಾ, ರಘು, ಕಾವ್ಯ, ಎಲ್ರಿಗೂ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಗಿಲ್ಲಿ ಅವರೇ, ನೀವು ಒಂದು ಲಾಸ್ಟ್ ಡೈಲಾಗ್ ಫಿನಿಶ್ ಮಾಡ್ಬಿಡೋಣ. ಡಮಾಡುಮಿಲ್ ಡಕ್ಕ. ನಿಮ್ ಪ್ರೀತಿ ಪ್ರೋತ್ಸಾಹ ಕೊನೆವರೆಗೂ ಹಿಂಗೆ ಉಳಿಸ್ಕೊತೀನಿ ಪಕ್ಕ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಬ್ಯುಸಿ ಇದ್ರು ನೀವೆಲ್ಲರೂ ಬಂದು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಅಂದ್ರೆ ನೀವು 3 ಜನ ತುಂಬಾ ಕಾರಣರಾಗಿರ್ತಾರೆ. ಅಂಡ್ ಮತ್ತೊಮ್ಮೆ ಶರಣ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಕರೆಸಿದ್ದಕ್ಕೆ, ಎಲ್ಲರೂ ಮೀಟ್ ಮಾಡಿಸಿದ್ದಕ್ಕೆ, ಗಂಟೆಗಳಿಂದ ಕಾಯ್ತಾ ಇದ್ದಾರೆ ಅವ್ರನ್ನ ಮೀಟ್ ಮಾಡೋದಕ್ಕೆ. ಮತ್ತೊಮ್ಮೆ ಗಿಲ್ಲಿ ಅವ್ರನ್ನ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅವ್ರನ್ನ ಬೀಳ್ಕೊಡೋಣ. ಥ್ಯಾಂಕ್ ಯು ಸೋ ಮಚ್. ಸರ್, ಹೋಗೋ ಸಮಯ ಆಗಲೇ.
ತುಂಬಾ ಧನ್ಯವಾದಗಳು. ನಾನು ತಿರ್ಗಾ ಬರ್ತೀನಿ. ಬರ್ತಾ ಇರ್ತೀನಿ ನಮ್ಮನ್ನ ನೋಡಕ್ಕೆ. ಧನ್ಯವಾದಗಳು. ಇಲ್ಲಿಯವರಿಗೆ, ರಕ್ಷಿತ್ ಅವರಿಗೆ, ರಘು ಅವರಿಗೆ ಧನ್ಯವಾದಗಳು ಮತ್ತೊಮ್ಮೆ. ಸೊ ನಮ್ಮ ಪ್ರೀತಿಯನ್ನು ಅವ್ರಿಗೆ ಕೊಡೋಣ. ಜೋರಾಗಿ ಒಂದ್ಸರಿ ಸೌಂಡ್ ಬರ್ಬೋದಾ?